ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಕ್ಯಾನ್ಸರ್ ಯೂನಿಟ್ ಅನ್ನು ಹಾಸನದಲ್ಲೇ ಉಳಿಸಬೇಕು. ಮೈಸೂರಿಗೆ ಏನಾದರೂ ಸ್ಥಳಾಂತರ ಮಾಡಲು ಮುಂದಾದರೆ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಹಿರಿಯ ನಾಗರಿಕರ ವೇದಿಕೆಯ ಡಾಕ್ಟರ್ ವೈಎಸ್ ವೀರಭದ್ರ ಎಚ್ಚರಿಕೆ ನೀಡಿದರು. ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಶನಿವಾರದಂದು ಮಧ್ಯಾಹ್ನ ನಡೆದ ಹಿರಿಯ ನಾಗರಿಕರ ವೇದಿಕೆಯ ಸಭೆಯಲ್ಲಿ ಕ್ಯಾನ್ಸರ್ ಯೂನಿಟ್ ಅನ್ನು ಜಿಲ್ಲೆಯಲ್ಲೇ ಉಳಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ವೀರಭದ್ರಪ್ಪ ಅವರು, ಪ್ರಸ್ತುತ ದಿನಗಳಲ್ಲಿ ಪ್ರಮುಖವಾಗಿ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜಾಗೃತಿ ವಹಿಸಬೇಕಾಗಿದ್ದು, ಇದಕ್ಕಾಗಿ ಸುಮಾರು 17 ರಿಂದ 18 ಕೋಟಿ ಅನುದಾನ ಬಿಡುಗಡೆಗೊಂಡು 5 ಕೋಟಿ ಖಾತೆಗೆ ಬಂದಿದೆ. ಕ್ಯಾನ್ಸರ್ಗೆ ಸಂಬಂಧಿಸಿದ ಮಿಷನರಿಗಳು ಕೂಡ ತರಲಾಗಿ ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದು, ಈಗ ಏಕೈಕ ಮೈಸೂರಿಗೆ ಶಿಫ್ಟ್ ಮಾಡಬೇಕೆನ್ನುವ ವಿಚಾರದಲ್ಲಿ ಸರ್ಕಾರ ತೊಡಗಿದೆ. ಯಾವ ಕಾರಣಕ್ಕೂ ಕ್ಯಾನ್ಸರ್ ತಪಾಸಣೆಯ ಮಿಷನರಿಯನ್ನ ಬೇರೆಡೆಗೆ ಹೋಗಲು ಬಿಡದೆ ಇಲ್ಲೇ ಉಳಿಸುವ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ನಾಗರಿಕರು ಹೋರಾಟಕ್ಕೆ ಸಿದ್ಧರಾಗಬೇಕು ಎಂದು ಕ್ಯಾನ್ಸರ್ ಸೆಂಟರ್ನಲ್ಲಿ ಇರುವುದರಿಂದ ಬಡವರಿಗೆ ಕ್ಯಾನ್ಸರ್ ಆದವರಿಗೆ ವರ್ಷಾನುಗಟ್ಟಲೆ ಚಿಕಿತ್ಸೆ ಇರುತ್ತದೆ. ಅವರು ಎಲ್ಲಾದರೂ ಇಲ್ಲಿಂದ ಬೆಂಗಳೂರು ಮೈಸೂರಿಗೆ ಹೋಗಬೇಕು. ಆದರೆ ಅನೇಕರಿಗೆ ಹೋಗುವ ಶಕ್ತಿ ಇರುವುದಿಲ್ಲ. ಒಬ್ಬರಿಗೆ ಏನಾದರೂ ಕ್ಯಾನ್ಸರ್ ಬಂದ್ರೆ ಅವರು ಸರ್ವನಾಶವಾದಂತೆ. ಈ ಚಿಕಿತ್ಸೆಗಾಗಿ ಇರುವ ಆಸ್ತಿಗಳನ್ನೆಲ್ಲ ಮಾರಿಕೊಳ್ಳಬೇಕಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕ್ಯಾನ್ಸರ್ ಚಿಕಿತ್ಸೆ ಪಡೆಯಬೇಕಾದ್ರೆ ವೆಚ್ಚ ಹೆಚ್ಚು ಭರಿಸಬೇಕು. ಈಗ ಹೊಸ ತಂತ್ರಜ್ಞಾನದಲ್ಲಿ ಹೊಸ ವಿಧದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಔಷಧಿಗಳು ಬಂದಿದ್ದು, ಹಿಂದಿನ ದಿನಗಳಲ್ಲಿ ಕ್ಯಾನ್ಸರ್ ಯಾರಿಗಾದರೂ ಬಂದಿದೆ ಎಂದ್ರೆ ಆತ ಹೆಚ್ಚು ದಿನ ಬದುಕುವುದಿಲ್ಲ ಎನ್ನುವ ಮಾತಿತ್ತು. ಈಗ ವಿಜ್ಞಾನ ಮುಂದುವರೆದಿರುವುದರಿಂದ ಕ್ಯಾನ್ಸರ್ ಅನ್ನ ವಾಸಿ ಮಾಡುವ ಕಾಯಿಲೆ ಆಗಿದೆ. ಹುಷಾರು ಮಾಡದೇ ಇರುವ ಕಾಯಿಲೆ ಇಲ್ಲ. ಹೊಸ ಟೆಕ್ನಾಲಜಿ ವಾಸಿ ಮಾಡಬಹುದಾಗಿದೆ ಎಂದು ಹೇಳಿದರು. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಾಪನೆ ಮಾಡಲಾಗಿರುವ ಕ್ಯಾನ್ಸರ್ ಯೂನಿಟ್ ಅನ್ನು ಯಾವುದೇ ಕಾರಣಕ್ಕೂ ಬೇರೆಡೆಗೆ ಸ್ಥಳಾಂತರ ಮಾಡಬಾರದು. ಎಲ್ಲಾ ಸೇರಿ ಹೋರಾಟದ ಮೂಲಕ ಕ್ಯಾನ್ಸರ್ ಯೂನಿಟ್ ಉಳಿಸುತ್ತೇವೆ. ಹಾಸನ ಜಿಲ್ಲೆಯ ಹಿರಿಯ ನಾಗರಿಕ ವೇದಿಕೆ ಮತ್ತು ಇತರೆ ಸಂಘ ಸಂಸ್ಥೆಗಳು ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಮೈಸೂರಿಗೆ ಸ್ಥಳಾಂತರ ಆಗುವುದನ್ನು ನಿಲ್ಲಿಸಲಾಗುವುದು. ಬೀದುರಂಪ ಮಾಡಿ ರಾಜಕಾರಣಿಗಳಿಗೆ ಮುಟ್ಟಿಸಿದಾಗಲೇ ಅರ್ಥವಾಗುವುದು ಎಂದು ಎಚ್ಚರಿಸಿ ಹೋರಾಟಕ್ಕೆ ಕರೆ ನೀಡಿದರು. ಹಿರಿಯ ನಾಗರಿಕರ ವೇದಿಕೆಯ ಬಿಕೆ ಮಂಜುನಾಥ್ ಮಾತನಾಡಿ, ಇಡೀ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಇಂತಹ ಕಾಲೇಜು ಕ್ಯಾನ್ಸರ್ ಯೂನಿಟ್ ತಂದಿರುವ ಎಲ್ಲರಿಗೂ ವಂದನೆಗಳನ್ನ ತಿಳಿಸುತ್ತೇವೆ. ಹಿಮ್ಸ್ನಲ್ಲಿ ಉತ್ತಮವಾದ ವೈದ್ಯರು ಕೆಲಸ ಮಾಡುತ್ತಿದ್ದು, ಅದಕ್ಕೆ ಸಹಕಾರವಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಕೈಜೋಡಿಸಿ ಆಧುನಿಕ ಕ್ಯಾನ್ಸರ್ ಯೂನಿಟ್ ಹಾಸನ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಯಾವ ಹಣಕಾಸು ಖರ್ಚು ಇಲ್ಲದೆ ಚಿಕಿತ್ಸೆ ಸಿಗಬೇಕು ಎಂದು ಉದ್ದೇಶದಲ್ಲಿ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಎಂದರು. ಕ್ಯಾನ್ಸರ್ ಯೂನಿಟ್ ಹಾಸನದಲ್ಲಿ ಉಳಿಸಲು ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಹಿರಿಯ ನಾಗರಿಕರ ವೇದಿಕೆಯಿಂದ ಮನವಿ ಮಾಡಲಾಗುವುದು. ಭಾನುವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಮೊದಲ ಹಂತದಲ್ಲಿ ಮನವಿ ನೀಡಿದ ನಂತರ ವೈದ್ಯಕೀಯ ಮಂತ್ರಿಗಳಿಗೆ ಮನವಿ ಕೊಡಲಾಗುವುದು ಎಂದು ಹೇಳಿದರು. ಸಭೆಯಲ್ಲಿ ಹಿರಿಯ ನಾಗರಿಕ ವೇದಿಕೆಯ ಆರ್ಪಿ ವೆಂಕಟೇಶ್ ಮೂರ್ತಿ, ಚಂದ್ರಗೌಡ ಹಿರೇಗೌಡ, ಮಹಾಲಕ್ಷ್ಮಿ ದೊಡ್ಡಯ್ಯ, ಜಯಲಕ್ಷ್ಮಿ, ರಾಜಣ್ಣಗೌಡ, ಕಾಮಾಕ್ಷಿ, ವೆಂಕಟರಾಮು, ವನಜಾಕ್ಷಮ್ಮ, ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಇತರರು ಸಭೆಯಲ್ಲಿ ಭಾಗವಹಿಸಿದರು. ಪ್ರಸ್ತುತ ದಿನಮಾನಗಳಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿಚಾರ ಎದ್ದಿದೆ. ಅದು ಕ್ಯಾನ್ಸರ್ ಕಾಯಿಲೆ ಬಗ್ಗೆ. ಸುಮಾರು 17-18 ಕೋಟಿ ರೂಪಾಯಿ ಈಗಾಗಲೇ ಶಾಂಕ್ಷನ್ ಆಗಿ ಅದರಲ್ಲಿ 5 ಕೋಟಿ ಬಂದೀಗ ಅಕೌಂಟಿಗೆ ಬಿದ್ದಿದೆ. ಆಮೇಲೆ ಮಿಷನರೀಸ್ ಎಲ್ಲ ತಂದಿದ್ದಾರೆ. ಹಲವಾರು ವರ್ಷಗಳಿಂದ ಟ್ರೀಟ್ಮೆಂಟು ನಡೀತಾ ಇತ್ತು. ಅಂಥದನ್ನು ಏಕಾಏಕಿ ಇದನ್ನು ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದ್ದಾರೆ ಸರ್ಕಾರ. ಆದಷ್ಟು ಬೇಗ ಅದನ್ನು ಇಲ್ಲೇ ಉಳಿಸ್ಬೇಕು. ನಾವು ಹಾಸನ ನಗರದ ಎಲ್ಲ ನಾಗರಿಕರು ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಡಬಗ್ಗರಿಗೆ ಕ್ಯಾನ್ಸರ್ ಆದಂಥವ್ರಿಗೆ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟು ಎವ್ರಿ ಡೇ ಎವ್ರಿ ಟೈಮ್ ಟ್ರೀಟ್ಮೆಂಟ್ ಇರುತ್ತೆ. ಅವರೆಲ್ಲ ಬೆಂಗಳೂರು ಮೈಸೂರಿಗೆ ಹೋಗಿ ಸಾಲ ಸೂಲ ಮಾಡಿ ಆಸ್ತಿ ಮಾರ್ಕೊಂಡು ಪ್ರಾಣ ಉಳಿಸೋಕ್ಕೆ ಇಡೀ ಒಂದು ಸಲ ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಅವ್ರು ಸರ್ವನಾಶ ಅಂತ ಇಟ್ಕೊಳ್ಳಿ. ಸರಿಯಾಗಿ ಹೇಳಿದ್ರೆ ಪ್ರಾಣ ಉಳಿಸ್ಕೋಬೇಕು ಅಂದರೆ ಸರ್ವನಾಶನೇ. ಆಸ್ತಿ ತೋಟ ಎಲ್ಲ ಮಾರಿ ಹೋಗಬೇಕು ಅಲ್ಲಿ. ಅದು ಸಿಕ್ಕಾಬಿಟ್ಟ ಕಾಸ್ಟ್ಲಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೆಡಿಸಿನ್ನು ಕಾಸ್ಟ್ಲಿನೇ. ಈಗ ಲೇಟೆಸ್ಟಾಗಿ ಟೆಕ್ನಾಲಜಿ ಒಂದು ಬಂದಿದೆ. ಹೊಸ ವಿಧದ ಔಷಧಿಗಳು ಬಂದಿದ್ದಾವೆ. ಮೊದಲು ಕ್ಯಾನ್ಸರ್ ಬಂದಿದೆ ಅಂದರೆ ಮೂಟೆ ಕಟ್ಟು ಅಂತಲೇ ಅರ್ಥ ಇದ್ದಿದ್ದು ಒಂದು ಕಾಲದಲ್ಲಿ.
ಕ್ಯಾನ್ಸರ್ ಯಾರ್ಯಾರು ಬಂದಿದೆ ಅಂದರೆ ಅವ್ರದ್ದು ಮುಗೀತು ಅಲ್ಲ ಅಧ್ಯಾಯ ಅಂತಾರೆ, ಹಂಗಿತ್ತು. ಈಗ ಬೇಕಾದಷ್ಟು ವಿಜ್ಞಾನ ಮುಂದುವರೆದ್ರಿಂದ ಔಷಧಿಯಲ್ಲಿ ಕ್ಯಾನ್ಸರು ಹುಷಾರು ಮಾಡೋ ಒಂದು ಕಾಯಿಲೆ ಆಗಿದೆ, ಹುಷಾರು ಮಾಡದೇ ಇರೋ ಕಾಯಿಲೆ ಅಲ್ಲ ಅನ್ನೋ ಥರದ್ದು ಪಬ್ಲಿಕ್ಕಲ್ಲಿ ಇದೆ. ಇದ್ರ ಬಗ್ಗೆನೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮೊನ್ನೆ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಒಂದು 2-3 ಹಾಸ್ಟೆಲ್ಸ್, ಹೆಣ್ಮಕ್ಳ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೆಸಿ ಕ್ಯಾನ್ಸರ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಡಾಕ್ಟರ್ ಸಾವಿತ್ರಿಯವರು, ಡಾಕ್ಟರ್ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬಂದು, ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲೇ ಇಂಥ ಒಂದು ಕಾಲೇಜು ಮತ್ತು ಕ್ಯಾನ್ಸರ್ ಯೂನಿಟ್ನ ತಂದಿರ್ತಕ್ಕಂಥ ಹಿಂದಿನ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನ ಸಲ್ಲಿಸ್ತಾ, ಅಲ್ಲಿ ಉತ್ತಮವಾದ ಅಧಿಕಾರಿಗಳು ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲ ಇಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಅದರ ಬಗ್ಗೆ ಕೈ ಜೋಡಿಸಿ ಇಲ್ಲಿ ಅದು ಅತ್ಯಾಧುನಿಕ ಏನು ಕ್ಯಾನ್ಸರ್ ಯೂನಿಟ್ ಇದೆ, ಇದು ಈ ಜಿಲ್ಲೆಯ ಕಟ್ಟಕಡೆ ವ್ಯಕ್ತಿಗೂ ಕೂಡ ಯಾವುದೇ ಹಣಕಾಸಿನ ವ್ಯಯ ಇಲ್ಲದೇ ಟ್ರೀಟ್ಮೆಂಟ್ ಸಿಗಬೇಕು, ಆ ಉದ್ದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ಹಿಂದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಹಿರಿಯ ನಾಗರಿಕ ವೇದಿಕೆಯನ್ನು ಮನವಿಯನ್ನು ಕೊಟ್ಟು, ಈಗ ಡಾಕ್ಟರ್ ಹೇಳ್ದಂಗೆ ನಾವು ಮುಂದಿನ ಕ್ರಮವನ್ನು ತಗೊಳ್ಳಿಕ್ಕೆ ಅವಕಾಶ ಕೊಡ್ದಲ್ಲ ತಾವೇ ಎಲ್ಲವನ್ನು ಮಾಡಬೇಕು ಅಂತ ಇನ್ನೊಮ್ಮೆ ಹಿರಿಯ ನಾಗರಿಕರ ಈಗೇನು ನಾವಿಲ್ಲಿ ನಿರ್ದೇಶಕರು ಸೇರಿದ್ದೀವಿ ಅವ್ರ ಪರವಾಗಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ.